ನೋಡಿ ಸ್ನೇಹಿತರೆ, ಈಗಾಗಲೇ ಬಂದಿರತಕ್ಕಂಥ ವಸಂತ್ ಗೌಡ ಮತ್ತು ಬಸವರಾಜ್ ಅವ್ರಿಗೆ ಇದು 2ನೇ ಕರ ನಾವೀಗ ಮಾಡ್ತಾ ಇರೋದು ವಿಡಿಯೋ. ಇವ್ರ ಬಗ್ಗೆ ತಿಳ್ಕೊಳ್ಳೋಣ, ಒಂದು ಸ್ವಲ್ಪ ಇವ್ರನ್ನ ಮಾತಾಡ್ಸೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವರು ಏನು ಹುಬ್ಳಿ ಧಾರವಾಡದಿಂದ ಬಂದಿದ್ರು, ಇವ್ರಿಗೆ ಇದು 2ನೇ ಕರ. ಸೊ ನಾವು ಇವ್ರಿಗೆ ಕೊಡ್ತಾ ಇರೋದು 2ನೇ ಕರ. ಇದು ಹುಟ್ಟಿರ್ತಕ್ಕಂಥ ಮನೇಲಿ, ಅಂದರೆ ನಮ್ಮ ಚನ್ನಪಟ್ಟಣ ತಾಲೂಕು ಹುಚ್ಚೈನದೊಡ್ಡಿ ಗ್ರಾಮದಲ್ಲಿ ನಮ್ಮ ಪರಮಣ ಅಂತಿದ್ದಾರೆ. ಅವ್ರ ಹತ್ರ ನಾವೊಂದು ಕರುನ ಹುಟ್ಟಿರೋ ಮನೆಯಲ್ಲಿ ವಸಂತ್ ಗೌಡ ಬಸವರಾಜ್ ಅವರಿಗೆ ಸೊ ನಾವು ಕೊಡಿಸ್ತಾ ಇದ್ದೀವಿ. ಅಣ್ಣ, ನಿಮಗೆ ಆಗಿರೋ ವ್ಯಾಪಾರ ಸಮಾಧಾನ ಆಗಿದೆಯಾ? ತುಂಬ ಸಮಾಧಾನ ಆಗಿದೆ. ದುಡ್ಡು ನಿಮಗೆ ತಲುಪಿದೆಯಾ? ತಲುಪಿದೆ ಅಣ್ಣ, ನಿಮಗೆ ಸಮಾಧಾನನ ಕರು? ಸಮಾಧಾನ. ದುಡ್ಡು ಕೊಟ್ಟಿದ್ದೀರಾ? ಸೊ ನೀವು ಖುಷಿಯಾಗಿ ಹಾಕೊಂಡು ಹೋಗ್ಬೋದಾ? ಸರಿ ಅಣ್ಣ. ಆಮೇಲೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅಣ್ಣ, ಇವತ್ತು ಹಳ್ಳಿ ಕಾರು ತುಂಬ ನಶಿಸಿ ಹೋಗ್ತಾಯಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸೊ ಏನು ಅನಿಸುತ್ತೆ? ನಾವು ಮನೆಗೆ ಒಂದೊಂದು ಸಾಕಬೇಕು, ಒಂದು ಹಿಂದಿನ ಪರಂಪರೆಯನ್ನು ಉಳಿಸ್ಬೇಕು. ಅದಕ್ಕೋಸ್ಕರ ನಾವು ಒಂದೊಂದು ಹೆಸರು ಕಟ್ಕೊಂಡು ಸಾಕ್ತಾಯಿದ್ದೀವಿ. ಹಾಂ, ನೋಡಿ ಫ್ರೆಂಡ್ಸ್, ಅವ್ರು ಹೇಳ್ತಿದ್ದಾರೆ ಹಿಂದಿನ ಪರಂಪರೆನ ಉಳಿಸೋಕ್ಕೋಸ್ಕರ ಒಂದು ಹಸುನ ಸಾಕಲೇಬೇಕು ಅಂತ. ಇದ್ರ ಬಗ್ಗೆ ನಾನು ಇನ್ನೂ ಒಂದಿನ ಒಂದು ದೊಡ್ಡ ಮಟ್ಟದಲ್ಲಿ ವಿಡಿಯೋ ಕೊಡ್ತೀನಿ. ಅದು ಯಾಕೆ ಅಂತಂತಂದರೆ, 1 ಲೀಟ್ರ್ ಹಾಲಿಗೆ ನಾವು ಡೈರಿಯಲ್ಲಿ ಹತ್ತತ್ರ ಅರ್ಧ ಲೀಟ್ರ್ ಹಾಲು ಸ್ಪೆಷಲ್ ಹಾಲು ತೊಗೊಬರ್ತೀವಿ ಅಂದರೆ 28ರಿಂದ 30 ರೂಪಾಯಿ ಖರ್ಚಾಗುತ್ತೆ. 1 ಲೀಟ್ರ್ ಹಾಲಿಗೆ 60 ರೂಪಾಯಿ ಖರ್ಚಾಗುತ್ತೆ ಅಲ್ವಾ? ಒಂದು ನಾಟಿ ಹಸು ಮನೇಲಿದ್ದರೆ ಅದು ಈ ಹಳ್ಳಿಗಳ ಕಡೆ ಕೇಳೋ ಥರ ಹೋದರೆ ಉಳ್ದು ಮುಸರೆ ತಿನ್ಕೊಂಡು ಕಾಡಲ್ಲಿ ಉಳ್ಮೈಕೊಂಬರ್ತದೆ, ಯಾವುದೇ ತಿಂಡಿ ಹಾಕೋಂಗಿಲ್ಲ. ಪರಿಶುದ್ಧವಾದ ಆರೋಗ್ಯಕರವಾದ ಹಾಲನ್ನು ಅದು ನಮಗೆ ನೀಡುತ್ತೆ. ಆ ನೀಡಿದಾಗ ಆ ಹಾಲನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಅಜ್ಜಿ ತಾತ ಮಕ್ಕಳು ಏನು ನಾವು ಅದನ್ನು ಯೂಸ್ ಮಾಡ್ತೀವಿ ಹಾಲನ್ನ, ಆವಾಗ ತುಂಬ ಒಳ್ಳೆ ಆರೋಗ್ಯ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಮನೆಯಲ್ಲಿ ಒಂದು ನಾಟಿ ಹಸು ಕಟ್ಟಿ ಹಿರಿಯರಿಗೆ, ನಮಗೆ, ಚಿಕ್ಕವ್ರಿಗೆ, ಮಕ್ಕಳಿಗೆ ಎಲ್ರಿಗೂ ಅನುಕೂಲ ಆಗ್ತಕ್ಕಂಥದ್ದನ್ನು ಮಾಡಿಕೊಡಿ. ಅಣ್ಣ ನಮಸ್ತೆ. ನಿಮಗೆ ಇಲ್ಲಿನ ತಳಿಯನ್ನು ತೊಗೊಂಡೋಗಿ ನಿಮ್ಮಲ್ಲಿ ಮಾಡ್ತಾಯಿದ್ದೀರಾ, ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ? ನಾವು ಹಳ್ಳಿ ಕಾರು ಸ್ವಲ್ಪ ಬೆಳೆಸ್ಬೇಕಂತ ನಾವು. ಅಲ್ಲ, ನಿಮ್ಮ ಕಡೆ ಜವಾರಿ ತಳಿ, ಮೂಡ್ಲ, ಕಿಲಾರಿ ಈ ಥರ ಇರ್ತವೆ. ನಾವು ಹಳ್ಳಿ ಕಾರು ಹಳ್ಳಿ ಕಾರು ಸ್ವಲ್ಪ ಅದ್ರದ್ದು ನೋಡ್ಬೇಕಂತ ನಮ್ಗೆ ಆಸೆ. ನೋಡಿ ಸ್ನೇಹಿತರೆ, ನಮ್ಮಲ್ಲಿ ಯಾರೇ ಆಗ್ಬೋದು ಮನೆಗೊಂದು ಹಸು ಕಟ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ. ಅವ್ರೂರಲ್ಲಿ ಒಂದೊಂದು ಮನೇಲಿ 4, 5, 6 ದನಗಳಿದೆ, 10 ದನಗಳಿದೆ. ಆದರೂ ನಮ್ಮ ಹಳ್ಳಿ ಕಾರ್ ಮೇಲೆ ಇರ್ತಕ್ಕಂಥ ಎಷ್ಟು ಪ್ರೀತಿ ಅವರಲ್ಲಿ ತುಂಬಿದೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಇನ್ನು ಮುಂದೆ ಆದರೂ ಹಳ್ಳಿ ಕಾರ್ನ ಉಳಿಸೋಕ್ಕೋಸ್ಕರ ಏನು ನಮ್ಮ ನಾಟಿ ದನ ಅಂತ ಹೇಳ್ತೀವೋ, ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ಇದಕ್ಕೆ 5,000 ವರ್ಷದ ಇತಿಹಾಸ ಇದೆ. ಆದರೂ ಅದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿ ಇನ್ನೂ ಜನಗಳಿಗೆ ತಿಳಿದಿಲ್ಲ. ಅದ್ರ ಬಗ್ಗೆ ತಿಳಿಸೋಣ ಇನ್ನು ಮುಂದೆ, ಸರಿನಾ? ವಸಂತಣ್ಣ ಅವರೇ, ನಿಮಗೆ ಇಲ್ಲಿ ಬಂದಿದ್ದೀರಾ, ಖುಷಿಯಾಗಿದೆ ಅಂತ ಅವಾಗಲೇ ಹೇಳಿದ್ದೀರಾ. ನೀವು ಬೇರೆಯವ್ರಿಗೆ ಹೇಳ್ತೀರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ತೊಗೊಂಡೋಗಿ ಮತ್ತೆ ಬರ್ದಿರೋ ಥರ? ಹೇಳೋಣ, ನಮಗೆ ಮತ್ತಿಲ್ಲೇ ಕಮ್ಮಿ ರೇಟ್ನಾಗೆ ಮತ್ತು ಅದ್ರಾಗಿ ರೈತರ ಕಡೆಯಿಂದ ಸಿಗ್ತಾವಂತಂದ್ರೆ ಹೇಳ್ತೇನೆ ಅಣ್ಣ. ಅಲ್ಲ, ನಿಮಗೆ ಅಲ್ಲಿಂದ ಬರ್ತಾ ಜೋಡಗಟ್ಟೆ KG ಟೆಂಪಲ್ ಎಲ್ಲ ಹತ್ರ ಆಗ್ತಿತ್ತಲ್ಲ, ಯಾಕೆ ಹೋಗ್ಲಿಲ್ಲ ನೀವು? ಅಣ್ಣ, ಅಲ್ಲಿ ಜತಿ ಸುದ್ದ ಸಿಗಂಗಿಲ್ಲ, ಜಾತಿ ಇರಲ್ಲ. ಅದರಾಗಲೇ ಮತ್ತೆ ರೇಟ್ ದಲಾಲಿ ಕೊಡೋದು. ಅವರು ಒಬ್ಬರು 50,000 ಮುಗಿಸಿದ್ರೆ ಅದ್ರಾಗ 20,000 ಅವ್ರು ಕೊಡೋದು, 30,000 ಎತ್ತಿ ಕೊಡೋದು. ನೀವೆಲ್ಲ ನಾವು ರೈತರು ಅಲ್ಲಿಂದ ಬಂದಿರ್ತೇವೆ, ಅವ್ರಿಗೆ ಅರ್ಧ ನಾವು ಎತ್ತಿ ಕೊಡೋದ್ರಾಗ ಬಾಡಿಗೆ ಎಲ್ಲ ಸೇರಿ ನಾವು ಅರ್ಧ ನಾಶ ಆಗ್ಬಿಡ್ತೇವೆ. ನೀವು ನಿಮ್ಮ ಕಡೆಯಿಂದ ಆದ್ರೆ ರೈತರ ಮನ್ಯಾಗ ಏನೋ ಇದ್ರು ಇದ್ರ ಕುಲ್ಲ ಮಾತಾಡ್ತೀರಿ, ಕುಲ್ಲ ರೊಕ್ಕ ಕೊಡ್ತೀರಿ, ಹೋಗ್ಬಿಡ್ತೀರಿ. ನಮ್ಮ ಖುಷಿ ಆಕೈತಿ. ನಾವು ದನ ಹೋಯ್ತೇವೆ, ಅವ್ರ ದನ ಕೊಡ್ಸೇವೆ ಅನ್ನೋ ಪ್ರೀತಿ ಅವ್ರಿಗೆ ಹೋಯ್ತೈತಿ, ದನ ಹೋಯ್ತೇವೆ ಅನ್ನೋ ಪ್ರೀತಿ ನಮಗೆ ಹೋಯ್ತೈತಿ. ನೋಡಿ ಸ್ನೇಹಿತರೆ, ಇದಕ್ಕೆ ಹೇಳೋದು, ಪ್ರೀತಿ ಅನ್ನೋದು ತುಂಬ ಎಲ್ಲೂ ಇರೋದಿಲ್ಲ, ಎದುರುಗಡೆನೇ ಇರುತ್ತೆ. ಅದನ್ನು ನಾವು ತಿಳ್ಕೋಬೇಕು. ಎಕ್ಸಾಂಪಲ್ಲಾಗೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ದಾರೆ, ನಾವು ತುಂಬ ಪ್ರೀತಿ ಮಾಡೋರನ್ನ ಕಟ್ಟಾಕೋಬೇಡಿ, ಅವ್ರ ಸುತ್ತ ಒಂದು ಹಗ್ಗ ಕಟ್ಬಿಟ್ಟು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಡಿ, ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಒಂದು ಮಾತು ಹೇಳಿದ್ದಾರೆ. ಅದು ಅರ್ಥ ಏನು ಗೊತ್ತಾ? ಪ್ರೀತಿನ ಕೊಡ್ತೀವಿ, ಆ ಪ್ರೀತಿಯಲ್ಲೇ ನಾವು ಎಲ್ಲನೂ ಪಡ್ಕೋಬೇಕು ಅಂತ. ಸರಿನಾ? ಓಕೆ ಅಣ್ಣ, ಥ್ಯಾಂಕ್ ಯು. ಓಡು ತಿರುಗಿಸ್ಕೋಬಾ.